ನಮಸ್ಕಾರ. ನೀವು ಕೇಳಿದ ತಲೆ ಒಡೆದವನು ಸಮ, ಲೇಪ ಹಚ್ಚಿದವನು ಸಮ ಎಂಬ ಸುಂದರವಾದ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ. ಈ ಗಾದೆ ಮಾತು ಸಾಮಾನ್ಯವಾಗಿ ತಪ್ಪಿತಸ್ಥರನ್ನು ಮತ್ತು ಸಹಾಯ ಮಾಡಿದವರನ್ನು ಅಥವಾ ಉಪದ್ರವ ಮಾಡಿದವರನ್ನು ಮತ್ತು ಸರಿಪಡಿಸಿದವರನ್ನು ಒಂದೇ ತಕ್ಕಡಿಯಲ್ಲಿ ಅಳೆಯಬಾರದು ಎಂಬ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ. ತಲೆ ಒಡೆದವನು ಸಮ. ಇಲ್ಲಿ ತಲೆ ಒಡೆದವನು ಎಂದರೆ ಕೆಟ್ಟ ಕೆಲಸ ಮಾಡಿದವನು, ಹಾನಿ ಮಾಡಿದವನು ಅಥವಾ ಸಮಸ್ಯೆ ಸೃಷ್ಟಿಸಿದವನು. ಲೇಪ ಹಚ್ಚಿದವನು ಸಮ. ಇಲ್ಲಿ ಲೇಪ ಹಚ್ಚಿದವನು ಎಂದರೆ ಗಾಯಕ್ಕೆ ಔಷಧಿಯನ್ನು ಹಚ್ಚಿದವನು, ಹಾನಿಯನ್ನು ಸರಿಪಡಿಸಿದವನು ಅಥವಾ ಸಮಸ್ಯೆ ಪರಿಹರಿಸಲು ಸಹಾಯ ಮಾಡಿದವನು. ಸಮ ಎಂದರೆ ಸಮಾನ ಅಥವಾ ಒಂದೇ ರೀತಿ. ವಿಸ್ತರಣೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ಗಾದೆಯು ವ್ಯಂಗ್ಯವಾಗಿ ಅಥವಾ ತಪ್ಪು ನಿರ್ಧಾರವನ್ನು ಟೀಕಿಸುವ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ. ಒಂದು ವ್ಯಂಗ್ಯದ ರೂಪದಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ತಪ್ಪನ್ನು ಮಾಡಿ ಮತ್ತೊಬ್ಬ ವ್ಯಕ್ತಿ ಆ ತಪ್ಪನ್ನು ಸರಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದಾಗ ಆ ಎರಡೂ ವ್ಯಕ್ತಿಗಳನ್ನು ಒಂದೇ ರೀತಿ ನೋಡಿದರೆ ಅಥವಾ ಒಬ್ಬರಿಗೆ ಮಾತ್ರ ಶಿಕ್ಷೆ ನೀಡಿ ಇನ್ನೊಬ್ಬರಿಗೆ ನೀಡದೇ ಇದ್ದರೆ ಇಬ್ಬರನ್ನೂ ದೂಷಿಸಿದರೆ ಆಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಒಬ್ಬನು ಕಳ್ಳತನ ಮಾಡಿದ, ಇನ್ನೊಬ್ಬನು ಆ ಕದ್ದ ವಸ್ತುವನ್ನು ಮರಳಿ ತಂದ. ಆದರೆ ಗ್ರಾಮದ ಮುಖ್ಯಸ್ಥ ಇಬ್ಬರಿಗೂ ದಂಡ ವಿಧಿಸಿದರೆ ಇದು ತಲೆ ಒಡೆದವನು ಸಮ, ಲೇಪ ಹಚ್ಚಿದವನು ಸಮ ಆದಂತೆ. 2. ತಪ್ಪು ನಿರ್ಧಾರದ ಟೀಕೆ. ತಲೆ ಒಡೆದವನು ಹಾನಿ ಮಾಡಿದರೆ ಲೇಪ ಹಚ್ಚಿದವನು ಅದನ್ನು ಸರಿಪಡಿಸುತ್ತಾನೆ. ಅವರ ಉದ್ದೇಶ ಮತ್ತು ಕ್ರಿಯೆಗಳು ಸಂಪೂರ್ಣವಾಗಿ ಪರಸ್ಪರ ವಿರುದ್ಧವಾಗಿವೆ. ಇವರಿಬ್ಬರನ್ನು ಸಮಾನವಾಗಿ ನೋಡಿದರೆ ಅದು ನ್ಯಾಯದ ಅಣಕವಾಗುತ್ತದೆ. ಮಾಕರಿ ಆಫ್ ಜಸ್ಟಿಸ್. 3. ಒಟ್ಟಾರೆ ನೀತಿ. ಕೆಟ್ಟ ಕೆಲಸ ಮಾಡಿದವನಿಗೂ ಮತ್ತು ಒಳ್ಳೆಯ ಕೆಲಸ ಮಾಡಿದವನಿಗೂ ಒಂದೇ ರೀತಿಯ ಗೌರವ ಅಥವಾ ಶಿಕ್ಷೆ ಸಿಕ್ಕಾಗ ಆ ಪರಿಸ್ಥಿತಿಯನ್ನು ಈ ಗಾದೆ ವಿವರಿಸುತ್ತದೆ. ಇದರ ಮೂಲಕ ಸಮಾಜದಲ್ಲಿ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಅಥವಾ ನ್ಯಾಯ ಸಿಗಬೇಕು ಎಂಬ ಸಂದೇಶವನ್ನು ನೀಡಲಾಗುತ್ತದೆ. ಸಾರಾಂಶ, ಸಮ್ಮರಿ. ಈ ಗಾದೆ ಮಾತಿನ ಒಳಾರ್ಥ ಇಷ್ಟೇ: ಹಾನಿ ಮಾಡುವವನ ಮತ್ತು ಹಾನಿ ಸರಿಪಡಿಸುವವನ ಕೆಲಸಗಳು ಎಂದಿಗೂ ಸಮಾನವಾಗಿರುವುದಿಲ್ಲ. ಹೀಗಿದ್ದರೂ ಇವರಿಬ್ಬರನ್ನೂ ಸಮಾನವಾಗಿ ಪರಿಗಣಿಸಿದರೆ ಅದು ತಪ್ಪು.